ಸಿದ್ದಾಪುರ ಬಿಜೆಪಿ ಮಂಡಲದ ವತಿಯಿಂದ ಸಿದ್ದಾಪುರ ಸೊರಬ ಮುಖ್ಯ ರಸ್ತೆಯ ಹಳದಕಟ್ಟಾದ ಕೊಂಡ್ಲಿ ಶ್ರೀ ಮಾರಿಕಾಂಬಾ ದೇವಾಲಯದ ಎದುರು ಹೊಂಡಗಳಲ್ಲಿ ಗಿಡ ನೆಟ್ಟು ಪ್ರತಿಭಟನೆಯನ್ನು ನಡೆಸಲಾಯಿತು. ಸಿದ್ದಾಪುರ ಬಿಜೆಪಿ ತಾಲೂಕಾ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ ಮಾತನಾಡಿ, ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ ಅವರು ಇದೇ ರಸ್ತೆಯಲ್ಲಿ ಶಿವಮೊಗ್ಗಕ್ಕೆ ಓಡಾಡುತ್ತಾರೆ. ಅವರಿಗೆ ಕಣ್ಣು ಕಾಣಿಸುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ನಿಪ್ಲಿಯಿಂದ ತಾಳ್ಗುಪ್ಪವರೆಗೆ ಶಿವಮೊಗ್ಗ ರಸ್ತೆ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಪಕ್ಕದ ಸಾಗರ ತಾಲೂಕಿನ ರಸ್ತೆಗಳು ನೋಡಿ, ಇವರಿಗೆ ಬುದ್ಧಿ ಬರಲಿಲ್ಲವೋ ಏನೋ ಗೊತ್ತಿಲ್ಲ. ರಸ್ತೆಗಳ ನಿರ್ವಹಣೆ ಮಾಡಲು ಇವರ ಹತ್ತಿರ ಆಗುತ್ತಿಲ್ಲ. ಈ ಶಾಸಕರಿಂದ ಬರೀ ಹೊಂಡಗಳನ್ನು ಮುಚ್ಚಲು ಆಗುತ್ತಿಲ್ಲ, ಇನ್ನೇನು ಅಭಿವೃದ್ಧಿ ಮಾಡಲು ಸಾಧ್ಯ? ತಾಲೂಕಿನ ಎಲ್ಲಾ ರಸ್ತೆಯೂ ಇದೇ ರೀತಿ ಇದೆ. ಜನರು ರಸ್ತೆಯಲ್ಲಿನ ಹೊಂಡಗಳಿಂದ ಹೈರಾಣ ಆಗಿ ಹೋಗಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ಗುರುರಾಜ್ ಶಾನ್ಬಾಗ್, ನಂದನ್ ಬೋರ್ಕರ್, ತೋಟಪ್ಪ ನಾಯ್ಕ್, ಎಸ್.ಕೆ. ಮೇಸ್ತಾ, ಬಿ ವೆಂಕಟೇಶ್, ಸುರೇಶ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ರಾಜೇಂದ್ರ ಕಿಂದ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸೊರಬ ರಸ್ತೆ ಹಳ್ಳಿ ಮಾರಮ್ಮನ ಗುಡಿ ಎದುರಿಗೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ಆಗಮಿಸಿರುವಂತಹ ಪಕ್ಷದ ವಿಶೇಷ ಬೋರ್ಕರ್ ಅವರೇ, ವಿಶೇಷ ಮುಖಂಡರು, ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಇವತ್ತು ನಾವು ರಾಜ್ಯಾದ್ಯಂತ ಈ ಹೊಂಡಗಳ ರಾಶಿಯಿಂದ, ಹೊಂಡಗಳ ತೊಂದರೆಯಿಂದ ನಾವು ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾವು ಸಿದ್ದಾಪುರ ಮಂಡಲದಿಂದ ಸಮೇತವಾಗಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸಿದ್ದಾಪುರದಲ್ಲಿ ನಮ್ಮ ಪಿಡಬ್ಲ್ಯೂಡಿ ರಸ್ತೆ, ಎಸ್.ಎಚ್ ಇರ್ಬೋದು, ಎಂ.ಡಿ.ಆರ್ ರಸ್ತೆಗಳಿರ್ಬೋದು, ಸ್ಟೇಟ್ ಹೈವೇಗಳಿರ್ಬೋದು, ಎಲ್ಲ ರಸ್ತೆಗಳಲ್ಲೂ ಹೊಂಡ 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 ಮತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ರಸ್ತೆಗಳು ಸಮೇತವೂ ಎಲ್ಲೂ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯಿತು. 2.5 ವರ್ಷ ಆದ ನಂತರ ಇಲ್ಲೇ ಸ್ಥಳೀಯ ಶಾಸಕರಾಗಿರುವಂಥ ಭೀಮಣ್ಣ ನಾಯ್ಕರವರು ಪ್ರತಿದಿನ ನಮ್ಮ ಸಿದ್ದಾಪುರದಿಂದ, ಶಿರ್ಸಿಯಿಂದ ಶಿವಮೊಗ್ಗ ಓಡಾಡ್ತಾರೆ. ಅವರಿಗೆ ಕಣ್ಣು ಕಾಣ್ತದೆ ಇಲ್ಲ ಗೊತ್ತಿಲ್ಲ. ಶಿರ್ಸಿಯಿಂದ ಶಿವಮೊಗ್ಗ ರಸ್ತೆ ತಾಳಗುಪ್ಪ ತನಕ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಅದೇ ಪಕ್ಕದ ತಾಲೂಕಿನಲ್ಲಿ ಸಾಗರ ರಸ್ತೆ ನೋಡಿ ಇವರಿಗೆ ಬುದ್ಧಿ ಬರಲಿಲ್ಲ ಏನೋ ಗೊತ್ತಿಲ್ಲ. ಶಾಸಕರು ಆದಾಗಲಿಂದ 2 ವರ್ಷದಿಂದ ಸನ್ಮಾನ್ಯ ಹಿಂದಿನ ಶಾಸಕರಾಗಿರುವಂಥ ವಿಶ್ವೇಶ್ವರ ಕಾಗೇರಿ ಅವರು ಮಾಡಿರುವಂಥ ಕೆಲಸದ ನಿರ್ವಹಣೆ ಇವ್ರ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬರೇ ಇವ್ರ ಹತ್ರ ಹೊಂಡ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಈ ಶಾಸಕರ ಹತ್ರ. ಇನ್ನು ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವರಿಗೆ ಬರೇ ಪರ್ಸೆಂಟೇಜ್ ಪಡೆಯುವಂತ ಕೆಲಸ ಅಷ್ಟೇ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ, ಬಿಟ್ರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ನಾವು ಪಿಡಬ್ಲ್ಯೂಡಿ ಇಲಾಖೆಗೆ ಒಂದು ವರ್ಷ ಬೇಸಿಗೆಯಲ್ಲಿ ಏನು ಹಿಂದಿನ ಸಾರಿ ಡಿಸೆಂಬರ್ ತಿಂಗಳಿನಲ್ಲಿ ಏನು ಅವರಿಗೆ ಫೀಸ್ ಟೆಂಡರ್ ಆಗಿತ್ತು, ಆ ಟೆಂಡರ್ ಆದ ಸಂದರ್ಭದಲ್ಲಿ ನಮ್ಮ ಪಿಡಬ್ಲ್ಯೂಡಿ ಇಂಜಿನಿಯರ್ AW ಆಗಿರುವಂಥವರಿಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಏನು ಫೀಸ್ ಟೆಂಡರ್ ಆಗಿದೆ ಅದನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡಿಸ್ರಿ, ಮಣ್ಣು ಹಾಕಿ ಅದ್ರ ಮೇಲೆ ಜಲ್ಲಿ ಹಾಕಿ ಡಾಂಬರ್ ಹಾಕಿ ಮಾಡ್ತಾ ಇದ್ದಾರೆ. ಅದು 6 ತಿಂಗಳನ್ನು 3 ತಿಂಗಳನ್ನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ಮೇಂಟೆನೆನ್ಸ್ ಬಂದಿದ್ದನ್ನ ಪ್ರತಿ ವರ್ಷ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರು ಅದನ್ನ ಗಟಾರನ್ನ ಕ್ಲೀನ್ ಮಾಡಿ ಸೈಡ್ ಅಡ್ಡ ದಂಡೆಯನ್ನು ಹೊಡಿರುವಂತ ಹೇಳಿರುವಂತ ಕೆಲಸವನ್ನ AW ಅವರಿಗೆ ನಾವು ಮಾಡಿದ್ದೇವೆ. ನಮ್ಮ ಪಕ್ಷದ ವತಿಯಿಂದ ನಾವು ಮಾಡಿದ್ದೇವೆ. ಪತ್ರಿಕೆ ಮುಖಾಂತರನೂ ಹೇಳಿದ್ದೇವೆ, ಅವ್ರು ಮಾಡ್ತೇವೆ, ನಾವು ಒಳ್ಳೆ ಕೆಲಸ ಮಾಡ್ತೇವೆ, ಪ್ಯಾಚರ್ ಸರಿ ಮಾಡ್ತೇವೆ, ಮಳೆಗಾಲ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಸರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಸಿದ್ದಾಪುರದಲ್ಲಿ ಇರುವಂಥ AW ಮತ್ತು ಸಂಬಂಧಪಟ್ಟಿರುವಂಥ ಸೆಕ್ಷನ್ ಆಫೀಸರ್ಗಳು ಬಹಳ ನಿಷ್ಕ್ರಿಯ ಆಗಿರುವಂಥದ್ದನ್ನ ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗಿದೆ. ಮತ್ತು ಅವರ ಏನು ಕೆಲಸ ಇದೆ ಅವರು ಎಲ್ಲ ಪರ್ಸೆಂಟೇಜಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಅಂಕಿ ಅಂಶ ಕೊಟ್ಟು ನಾನು ಪತ್ರಿಕೆಯಲ್ಲಿ ಹೇಳಿದ್ದೆ, ನಾನು ಅಂಕಿ ಅಂಶವನ್ನು ಕೊಟ್ಟು ಪತ್ರಿಕೆಯಲ್ಲಿ ಹೇಳಿದ್ದೆ. ಆ ಪ್ರಕಾರ ಎಲ್ಲೂ ಕೆಲಸ ಆಗಿಲ್ಲ. ಒಂದೊಂದು ರಸ್ತೆನಲ್ಲಿ 2 ಲಕ್ಷ 3 ಲಕ್ಷ ಖರ್ಚು ಮಾಡಲಿಲ್ಲ, 40 ಲಕ್ಷ 45 ಲಕ್ಷ 30 ಲಕ್ಷ ಖರ್ಚು ಹಾಕಿ ಅದನ್ನ ಬಿಲ್ ತೆಗೆದಿದ್ದಾರೆ. ನಾವು ಬಿಲ್ ಮಾಡಲಿಲ್ಲ ಅಂತೇಳಿ ಅವತ್ತು ಸುಳ್ಳು ಹೇಳಿದ್ರು. ಆದರೆ ಇವತ್ತು ನೋಡಿದವಾಗ ಮಾತ್ರ ಪ್ರತಿಯೊಬ್ಬರದ್ದು ಬಿಲ್ ಆಗಿದೆ, ಬಿಲ್ ಹೋಗಿದೆ, ರಸ್ತೆ ಗುಂಡಿ ಮಾತ್ರ ಹಂಗೆ ಇದೆ. ಇದು ನಮ್ಮ ತಾಲೂಕಿನವರಿಗೆ ಆಗಿರುವಂತ ಅನ್ಯಾಯ.
ಇದನ್ನ ಶಾಸಕರಿಗೆ ಗೊತ್ತಿಲ್ವೇ? ಶಾಸಕರಿಗೆ ಗೊತ್ತಿದೆ. ಶಾಸಕರು ಏನ್ ಮಾಡ್ತಿದ್ರೆ? ಪ್ರತಿ ತಿಂಗಳ KDP ಮೀಟಿಂಗ್ ತಗೊಳ್ತಾರಲ್ಲ ಇವರು. KDP ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ಬೇಕಲ್ಲ. KDP ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಯಾಕೆ ಈ ರಸ್ತೆ ಹಿಂಗಾಗಿದೆ, ಆ ರಸ್ತೆಯಲ್ಲಿ ಎಷ್ಟು ಪೇಮೆಂಟ್ ಆಗಿದೆ, ಎಷ್ಟು ಖರ್ಚಾಗಿದೆ, ಇದನ್ನ ಕೇಳಬೇಕಾಗಿತ್ತಲ್ಲ ಇವರು ಶಾಸಕರು. ಶಾಸಕರಿಗೆ ಇದು ನಮ್ಮ ಸಿದ್ದಾಪುರ ತಾಲೂಕಿನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಸಕ್ತಿನೇ ಇಲ್ಲ. ಹಾಗಾಗಿ ಚಿಂತನೆ ಇಲ್ಲ. ಇಲ್ಲೇ ಜನಸಾಮಾನ್ಯರ ಬಗ್ಗೆ ಚಿಂತನೆ ಇಲ್ಲ. ಇವತ್ತು ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ಗಣತಿ ಹೆಸರಿನಲ್ಲಿ ಈಗಾಗಲೇ ಬಡವರಿಗೆ ಕೊಟ್ಟಿರುವಂತ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಹತ್ತತ್ರ 2,000 ಕಾರ್ಡ್ ರದ್ದಾಗ್ತಾ ಇದೆ. ಅದು ಬಹಳ ಅತಿ ಬಡವರ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ. ಈ ಶಾಸಕರಿಗೆ ನಮ್ಮ ತಾಲೂಕಿನ ಪರಿಸ್ಥಿತಿ ಗೊತ್ತಿದೆಯೋ ಇಲ್ಲೋ? ಇದು ಮಾಡಬೇಕಾಗಿತ್ತು ಈ ಶಾಸಕರು. ಅದನ್ನ ಯಾಕೆ ಬಂದ್ ಮಾಡ್ತಾ ಇದ್ರಿ? ಅದು ಕರೆಕ್ಟ್ ಆಗಿ ತನಿಖೆ ಮಾಡಿ ಅದನ್ನ ಎನ್ಕ್ವೈರಿ ಮಾಡಿ ಆ ಕಾರ್ಡನ್ನ ಬಂದ್ ಮಾಡಬಾರ್ದು. ಆ ಕಾರ್ಡನ್ನ ಬಡವರಿಗೆ ಇರಬೇಕು ಅನ್ನುವಂತ ಮಾತನ್ನ ಹೇಳ್ಬೇಕಾಗಿತ್ತಲ್ಲ. ಇವ್ರ ಸಾಧನೆ ತೋಟಪ್ಪ ನಾಯಕರು ಹೇಳಿದಾಗೆ ಇವ್ರ ಚುನಾವಣೆಯಲ್ಲಿ ನಾನು ಅಲ್ಲೇ ಹರಕೆ ಹಾಕಿದ್ದೆ, ಇಲ್ಲೇ ಹರಕೆ ಹಾಕಿದ್ವಿ, ನಮ್ಮ ಕಾರ್ಯಕರ್ತರು ಹರಕೆ ಮಾಡ್ಕೊಂಡಿದ್ರು. ಅಲ್ಲಿ 10 ಕುರಿ ಕೊಟ್ಟೆ, ಇಲ್ಲಿ 20 ಕುರಿ ಕೊಟ್ಟೆ, ಅಲ್ಲಿ 5,000 ಜನರಿಗೆ ಊಟಕ್ಕೆ ಹಾಕಿದೆ. ಇದು ಬೇಡ ಸ್ವಾಮಿ. ಇದು ನಿಮ್ಮ ವೈಯಕ್ತಿಕ, ನೀವು ವರ್ಷಿಡೀ ಊಟ ಹಾಕಿ ಬೇಡ ಅಂತ ಹೇಳಲ್ಲ. ಆದ್ರೆ ಇವತ್ತು ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇದೆ. ಹೊಂಡ ಬಿದ್ದ ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಒಬ್ಬರು ಗಾಡಿಯಲ್ಲಿ ಟೈರು ಏನು ಉಳಿತಾ ಇಲ್ಲ. ಈಗಾಗಲೇ ನಮ್ಮ ಗುರುಜಾರ ಶಾನ್ಭಾಗ್ರು ಹೇಳಿದ ಹಾಗೆ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದವನು 3 ತಿಂಗಳಾಯ್ತು, ಇನ್ನೂ ಮನೆಗೆ ಬಂದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಕಾಳಜಿ ಹಾಕ್ರಿ. ಅಧಿಕಾರಿಗಳ ಹತ್ರ ಕೂಡಲೇ ಇದನ್ನ ಬಿಟ್ಟು ಮತ್ತು ಜಲ್ಲಿಯನ್ನ ಮಿಕ್ಸ್ ಮಾಡಿ ಹೊಂಡವನ್ನ ಮುಚ್ಚಿ ಅದನ್ನ ರೋಲ್ ಹೊಡಿಸಿ ಹೊಡಿಸುವಂತ ಕೆಲಸ ಮಾಡ್ರಿ. ಆವಾಗ ನಿಮ್ಮನ್ನು ಜನ ಮೆಚ್ಕೊಳ್ತಾರೆ. ಹಿಂದಿನ ಸಾರಿ 6 ಕೋಟಿ ರೂಪಾಯಿ ನಾವು ಸಿದ್ದಾಪುರದಿಂದ, ನಮ್ಮ ಸಿದ್ದಾಪುರ ಶಿರ್ಸಿ ರಸ್ತೆಯಿಂದ ತಾಳಗುಪ್ಪ ಸೂರ್ಯಕಟ್ಟೆ ಕ್ರಾಸ್ ತನಕ 6 ಕೋಟಿ ರೂಪಾಯಿ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರು ಹಾಕಿದ್ರು. ಆ ಮನುಷ್ಯನಿಗೆ ಟೆಂಡರ್ ಆಗಿತ್ತು. ಟೆಂಡರ್ ಆದ ನಂತರ ಶಾಸಕರು ಚೇಂಜ್ ಆದ ನಂತರ ಭೀಮಣ್ಣ ನಾಯಕರು 1 ವರ್ಷ ಆಯ್ತು ಅದನ್ನ ಗುದ್ಲಿ ಪೂಜೆ ಮಾಡಿ ಇವತ್ತಿನ ತಾರೀಕು ತನಕ ಕೆಲಸ ಆಗಿಲ್ಲ. ಯಾಕಾಗಿಲ್ಲ ಸ್ವಾಮಿ? ಇವರು ಕೇಳ್ಬೇಕಲ್ಲ. ಇವರು ಯಾಕೆ ಕೆಲಸ ಆಗಿಲ್ಲ, ಯಾಕೆ ಕೆಲಸ ಮಾಡ್ಲಿಲ್ಲ ಅಂತೇಳಿ AWR ದನ ಕಾಯ್ತಾ ಇದಾರ, ಎಕ್ಸಿಕ್ಯೂಟಿವ್ ದನ ಕಾಯ್ತಾ ಇದಾರ. ಇವ್ರು ಶಾಸಕರು ಏನ್ ಮಾಡ್ತಾ ಇದಾರೆ? KDP ಮೀಟಿಂಗ್ ಪ್ರತಿ ತಿಂಗಳು ಯಾಕೆ ತಗಬೇಕು ಅನ್ನೋದು ಇವ್ರಿಗೆ ಕಲ್ಪನೆ ಐತೆ ಇಲ್ಲೋ? ಸಿದ್ದಾಪುರ ಜನರ ಕಷ್ಟ ಅರ್ಥ ಆಗ್ತಾ ಐತೆ ಇಲ್ಲೋ? ಸುಳ್ಳ ಪೂಜೆ ಮಾಡ್ತಾರೆ. ಅವ್ರು ಪೂಜೆ ಮಾಡಿದ್ರಲ್ಲಿ 80% 100ರಲ್ಲಿ 20% ಕೆಲಸ ಆಗಲ್ಲ. 80% ಬರೀ ಬೋಗಸ್ಸೆ. ಯಾವ ರಸ್ತೆಯಲ್ಲಿ ಹಣ ಬಂದಿಲ್ಲ, ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ. 1 ಕಿಲೋಮೀಟರ್ ರಸ್ತೆ ಎಲ್ಲೂ ಡಾಂಬರ್ ಆಗಿಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವರು ಇವತ್ತು ರಾಜ್ಯ ಸರ್ಕಾರ ಇದನ್ನೆಲ್ಲ ಚಾಪೆ ಹಚ್ಚಿ ಮುಚ್ಚಲಿಕ್ಕೆ ನಮ್ಮ ಜಾತಿಯಲ್ಲೇ ಬೆಂಕಿ ಹಚ್ಚಿ ಜನಗಣತಿ ವಿಚಾರದಲ್ಲಿ ಜನರನ್ನ ಮನಸ್ಸನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಒಂದು ಧಿಕ್ಕಾರ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರತಿ ಹಳ್ಳಿಯಲ್ಲಿ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಶಾಸಕರ ವಿರುದ್ಧ. ಈ ಗುಂಡಿಯಲ್ಲಿ ಬಿದ್ದು ಯಾರು ಸಾಯ್ತಾರೆ? ಫಸ್ಟ್ ಆಕ್ಸಿಡೆಂಟ್ ಆದವರಿಗೆ, ಬೈಕ್ನವರಿಗೆ ಆಕ್ಸಿಡೆಂಟ್ ಹಾಕೋದಲ್ಲ, ಗುಂಡಿ ಬಿದ್ದಂತವರಿಗೆ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಶಾಸಕರ ಮೇಲೆ FIR ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನ ಸಾಂಕೇತಿಕವಾಗಿ ಒಂದು ರಸ್ತೆಯಲ್ಲಿ ಮಾತ್ರ ಪ್ರತಿಭಟನೆ ಮಾಡಿದ್ದೀವಿ. ಇದು ಪ್ರತಿ ತಾಲೂಕಿನಲ್ಲಿರುವಂತ MDR ರಸ್ತೆ, SH ರಸ್ತೆ ಮತ್ತು ಸ್ಟೇಟ್ ಹೈವೇ, ಇವೆಲ್ಲಾ ಹೈವೇ ರಸ್ತೆಯಲ್ಲೂ ಸಹ ನಾವು ಪ್ರತಿಭಟನೆ ಮಾಡೋರಿದ್ದೇವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಸಾಂಕೇತಿಕವಾಗಿ ಇಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಇನ್ನು ಬಹಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಪ್ರತಿ ಹಳ್ಳಿಯಲ್ಲಿ ರಸ್ತೆಯನ್ನು ತಡೆದು ಹೋರಾಟವನ್ನ ಮಾಡುವ ಕಾಲ ಹತ್ರ ಬಂದಿದೆ. ಹಂಗಾಗಿ ಜನಸಾಮಾನ್ಯರು ಸಮೇತವಾಗಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಸರ್ಕಾರದ ವಿರುದ್ಧ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಶಾಸಕರ ವಿರುದ್ಧ ಎಲ್ಲರೂ ಧಿಕ್ಕಾರ ಕೂಗುವಂತ ಕೆಲಸ ಎಲ್ಲ ಜನಸಾಮಾನ್ಯರು ಮಾಡಬೇಕಾಗಿದೆ. ನಮ್ಮ ತಾಲೂಕಿಗೆ ಬರುವಂತ ಅನುದಾನದಿಂದ ಈ ಶಾಸಕರಿಗೆ ತರಲಿಕ್ಕೆ ಆಗ್ತಾ ಇಲ್ಲ, ಅದು ಅನ್ಯಾಯ ಆಗ್ತಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿಗೆ ಆಗುವಂತ ಅನ್ಯಾಯದ ಬಗ್ಗೆ ಹೋರಾಟ ಮಾಡಿ ಇವರು ಹಣವನ್ನ ತಂದು ಹಾಕಿದ್ದೆಲ್ಲ ಅಭಿವೃದ್ಧಿ ಮಾಡದೇ ಇದ್ರೆ ಶಾಸಕರು ಮನೆ ಮುಂದೆ ನಮ್ಮ ಪಕ್ಷದ ವತಿಯಿಂದ ನಾವು ದಣಿ ಕೊಡಲಿಕ್ಕೂ ಹಿಂಜರಿಯೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಪಕ್ಷದ ಎಲ್ಲ ಸಂಘಟನೆಯವರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದೆ. ಪ್ರತಿಭಟನೆ ಅಧ್ಯಕ್ಷತೆ ವಹಿಸಿ ಜನವಿರೋಧಿ, ಬಡವರ ವಿರೋಧಿ ಗುಂಡಿಗಳನ್ನು, ರಸ್ತೆಗಳ ಗುಂಡಿಗಳನ್ನು ಮುಚ್ಚದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಸಿದ್ದಾಪುರ ಮಂಡಲ ವತಿಯಿಂದ ಇವತ್ತು ಮಂಡಳಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂಥ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂಥ ಮಂಡಲಾಧ್ಯಕ್ಷರಾದ ತಿಮ್ಮಪ್ಪ ಹೆಂಗರವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ SK ಮೇಸ್ತರ್ ಅವರೇ, ಜಿಲ್ಲಾ ವಿಶೇಷ ಆಹ್ವಾನಿತರಾದಂಥ ಶಾನ್ಭಾಗ್ರವರೇ,
ಜಿಲ್ಲೆ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಯುವ ಮೋರ್ಚಾ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ ಅವರೇ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸಾರ್ವಜನಿಕರೇ, ಕಳೆದ 2.5 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ. ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿಲ್ಲ, ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಾಗಿ ಸಿದ್ದಾಪುರದಲ್ಲೂ ಸಹ ಕಳೆದ 2.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಹಿಂದಿನ ಸರ್ಕಾರ ರಸ್ತೆಗಳನ್ನು ಮಾಡಿಲ್ಲ, ಹಿಂದಿನ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಾ 2.5 ವರ್ಷವನ್ನು ಕಳೆದ್ರು. ನಾವು ಮಾನ್ಯ ಕ್ಷೇತ್ರ ಶಾಸಕರು ಭೀಮಣ್ಣ ನಾಯ್ಕರಿಗೆ ಹೇಳ್ತೀವಿ, ನೀವು ಬಂದು ಕಳೆದ 2.5 ವರ್ಷದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಿರಿ ಅಂತ ಜನರಿಗೆ ತೋರಿಸ್ರಿ. ಹಿಂದೆ ಮಾಡಿರುವಂಥ ಸರ್ಕಾರದ ಯೋಜನೆಗಳೇ ಮುಂದುವರಿತಿರೋ ಬಿಟ್ಟರೆ ಕಳೆದ 2.5 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಸಿದ್ದಾಪುರದಲ್ಲಿ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಸಿದ್ದಾಪುರದಲ್ಲಿ ರಸ್ತೆಗಳ ಪರಿಸ್ಥಿತಿ ಈ ರೀತಿ ಆಗಿದೆ. ಇವತ್ತು ಸಿದ್ದಾಪುರದ ಎಲ್ಲ ರಸ್ತೆಗಳು ಗುಂಡಿಮಯ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಈ ವರ್ಷದ ಮಳೆಗಾಲ ಅಲ್ಲ, ಕಳೆದ 3 ತಿಂಗಳು 6 ತಿಂಗಳ ಪರಿಸ್ಥಿತಿ ಅಲ್ಲ. ಕಳೆದ 2.5 ವರ್ಷದಿಂದ ಸಿದ್ದಾಪುರದಲ್ಲಿ ಯಾವುದೇ ಅಭಿವೃದ್ಧಿ ಆಗದ ಕಾರಣಕ್ಕೋಸ್ಕರ ಹಿಂದಿನ ಮಳೆಗಾಲ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಶಾಸಕರು ಇರ್ಬೋದು, ಅಧಿಕಾರಿಗಳಿರ್ಬೋದು ಮೇಂಟೆನೆನ್ಸ್ ಮಾಡದಿರೋ ಕಾರಣಕ್ಕೋಸ್ಕರ ರಸ್ತೆ ಮೇಲೆ ನೀರು ಬರ್ದಿರೋ ಥರ ತಡೆಗುಂಡಿಗಳನ್ನ ಇದು ಮಾಡಿ ರಸ್ತೆ ನೀರು ಬರ್ದಿರೋ ಥರ ಮಾಡದಿರೋ ಕಾರಣಕ್ಕೋಸ್ಕರ ಮೇಂಟೆನೆನ್ಸ್ಗೆ ಬಂದಂಥ ದುಡ್ಡನ್ನು ಹೊಡೆದು ತಿಂದ ಕಾರಣಕ್ಕೋಸ್ಕರ ಇವತ್ತು ಸಿದ್ದಾಪುರದ ಎಲ್ಲ ರಸ್ತೆಗಳು ಗುಂಡಿಮಯ ಆಗಿದೆ. ಇವತ್ತು ನಾವು ಸಿದ್ದಾಪುರ ನಗರದ ಹಾಳ್ಕಟ್ಟ ರಸ್ತೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಿದ್ದೀವಿ. ಸಿದ್ದಾಪುರದ ನಗರದ ರಸ್ತೆಗಳಿರ್ಬೋದು, ಗ್ರಾಮೀಣ ಭಾಗದ ಎಲ್ಲ ರಸ್ತೆಗಳು ಇವತ್ತು ಗುಂಡಿಮಯ ಆಗಿದೆ. ಇವತ್ತು ಸಿದ್ದಾಪುರದ ಜನತೆ ಯಾವ ರಸ್ತೆಯಲ್ಲೂ ಕೂಡ ರಸ್ತೆಯನ್ನು ನೋಡೋ ಪರಿಸ್ಥಿತಿ ಇಲ್ಲ, ಎಲ್ಲ ಗುಂಡಿಮಯ ಆಗಿದೆ. ಎಲ್ಲೂ ಸಾರ್ವಜನಿಕರು ಓಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲ ರಸ್ತೆಗಳು ಗುಂಡಿಮಯ ಆಗಿದೆ. ಜನ ಬಡವರು ದುಡ್ಕೊಂಡು ತಮ್ಮ ಹೆಂಡ್ರ ಮಕ್ಕಳ ಹೊಟ್ಟೆಯನ್ನು ಹರಿಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಎಲ್ಲರೂ ದುಡ್ದು ತಮ್ಮ ದುಡ್ಡನ್ನು ಆಸ್ಪತ್ರೆಗೆ, ಗಾಡಿಯ ರಿಪೇರಿಗೆ ಹಾಕುವಂಥ ಪರಿಸ್ಥಿತಿ ಇದೆ. ಮುಂಚೆಲ್ಲ ನಮ್ಮ ಗಾಡಿಯ ಟೈರ್ಗಳು 50,000 40,000 ಬರ್ತಿದ್ರೆ ಇವತ್ತು 20,000 25,000ಕ್ಕೆಲ್ಲ ಟೈರ್ಗಳು ಹಾಳಾಗ್ತಿದ್ದಾವೆ. ಮುಂಚೆ ಎಲ್ಲ ಡ್ರೈವರ್ಗಳು 10,000ಕ್ಕೆ ವೀಲ್ ಅಲೈನ್ಮೆಂಟ್ ಮಾಡ್ತಿದ್ರೆ ಈಗ 2,000 3,000ಕ್ಕೆ ವೀಲ್ ಅಲೈನ್ಮೆಂಟ್ ಮಾಡೋ ಪರಿಸ್ಥಿತಿ ಇದೆ. ಯಾವುದೇ ಸಾರ್ವಜನಿಕರು ಇವತ್ತು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಇರಲಿಲ್ಲ. ಈ ರೀತಿಯ ಪರಿಸ್ಥಿತಿ ಸಿದ್ದಾಪುರ ನಗರದಲ್ಲಿ ನಿರ್ಮಾಣ ಆದರೂ ಕೂಡ ಸಾರ್ವಜನಿಕರು ಸ್ವಇಚ್ಛೆಯಿಂದ ಅಲ್ಲಿ ರಸ್ತೆಗಳ ಗುಂಡಿಯನ್ನು ಮುಚ್ಚಿಕೊಂಡು ಸುಗಮ ಓಡಾಟಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದಿಂದ, ಶಾಸಕರಿಂದ ಒಂದು ರಸ್ತೆಗೆ ಒಂದು ಹಿಡಿ ಮಣ್ಣು ಹಾಕುವಂಥ ಕೆಲಸವನ್ನು ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಯಾವುದೇ ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡದೆ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಹಿಂದೂ ವಿರೋಧಿ ರೀತಿಯನ್ನು ಅನುಸರಿಸ್ತಾ ರಾಜ್ಯಾದ್ಯಂತ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಧರ್ಮಸ್ಥಳದಂತಹ ಹಿಂದೂಗಳ ಪುಣ್ಯಕ್ಷೇತ್ರದ ಮೇಲೆ ಷಡ್ಯಂತ್ರವನ್ನು ರೂಪಿಸಿ ಹಿಂದೂಗಳ ಭಾವೈಕ್ಯತೆಗೆ ಧಕ್ಕೆಯನ್ನು ತರ್ತಾ ಜನಗಳ ಜಾತಿ ಗಣತಿಯ ಹೆಸರಿನಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಜನರು ನೆಮ್ಮದಿಯ ಬದುಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಗಣತಿಯನ್ನು ಮುಂದೆ ತಂದು ಅಭಿವೃದ್ಧಿಯನ್ನು ಮರೀಚಿಕೆ ಮಾಡಿ ಇವತ್ತು ಸಿದ್ದಾಪುರ ಜನ ಇಡೀ ರಾಜ್ಯದ ಜನದ ನರಕದ ಕೂಪದಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಹಿಂದೆ ಇದ್ದಂಥ ಬಿಜೆಪಿ ಶಾಸಕರಾದಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗಿರೋರು ಸಿದ್ದಾಪುರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದರು. ಸಿದ್ದಾಪುರದಲ್ಲಿ ಸರ್ಕಾರ ಕಾಂಗ್ರೆಸ್ ಇದ್ರೂ ಕೂಡ ಶಾಸಕರು ಬಿಜೆಪಿಯವರು ಇದ್ದಾಗ ಕೂಡ ಈ ರೀತಿಯ ಕೆಟ್ಟ ಪರಿಸ್ಥಿತಿ ಸಿದ್ದಾಪುರದಲ್ಲಿ ಯಾವತ್ತೂ ಕಂಡಿರಲಿಲ್ಲ. ಸಿದ್ದಾಪುರದ ಇತಿಹಾಸದಲ್ಲಿಯೇ ಈ ರೀತಿಯ ಕೆಟ್ಟ ಪರಿಸ್ಥಿತಿಯ ರಸ್ತೆಗಳು ಈ ರೀತಿಯ ಗುಂಡಿಮಯ ಆಗಿದ್ದು ಈ ಕಳೆದ 2.5 ವರ್ಷದಿಂದ. ಹಿಂದಿನ ಶಾಸಕರಾದಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗಿರೋರು ಸಿದ್ದಾಪುರ ನಗರದ ಜನರ ಓಡಾಟಕ್ಕೆ ಅನುಕೂಲ ಆಗಲಿ, ನಗರ ಸುಂದರವಾಗಿ ಕಾಣಲಿ ಅಂತೇಳಿ ಚತುಷ್ಪಥ ರಸ್ತೆಯನ್ನು ಮಾಡಿದರು. ಆದರೆ ಈಗ ಬಂದಂಥ 2.5 ವರ್ಷದ ಹಿಂದೆ ಬಂದಂಥ ಶಾಸಕರಾದ ಭೀಮಣ್ಣ ನಾಯ್ಕರವರು ಚತುಷ್ಪಥ ರಸ್ತೆ ಮಾಡೋದಿರಲಿ, ಚತುಷ್ಪಥ ರಸ್ತೆಗೆ ಲೈಟನ್ನು ಹಾಕುವಂಥ ವ್ಯವಸ್ಥೆ ಮಾಡೋ ಕೂಡ ಅವ್ರ ಆಗ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಅಧಿಕಾರಿಗಳು ಯಾರು ಶಾಸಕರ ಮಾತನ್ನು ಕೇಳ್ತಾ ಇಲ್ಲ. ಇವತ್ತು ಕಳೆದ 2.5 ವರ್ಷದಿಂದ ಸಿದ್ದಾಪುರ ತಾಲೂಕಿನ ರೈತರು ಅತಿಕ್ರಮಣದಾರರಿಗೆ ಇನ್ನಿಲ್ಲದ ತೊಂದರೆಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಶಾಸಕರು ಅತಿಕ್ರಮಣದಾರರ ಪರವಾಗಿ ಎಲ್ಲೂ ನಿಲ್ತಾ ಇಲ್ಲ. ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಇವತ್ತು ಮಾತಾಡ್ತಿದ್ದಾರೆ, ನಮ್ಮ ಶಾಸಕರಿಂದ ರೈತರಿಗೆ, ಅತಿಕ್ರಮಣದಾರರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರುಗಳು ಇವತ್ತು ಬೀದಿಗೆ ಬಂದು ಓಡಾಡ್ತಿದ್ದಾರೆ. ನಾನು ಮೊನ್ನೆ ಸ್ವಲ್ಪ ದಿವಸದಿಂದ ಈ ಗುಂಡಿಗಳ ಇವತ್ತು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಿದೆ ಅಂದರೆ ಬರೀ ರಸ್ತೆ ಗುಂಡಿಗಳ ಬಗ್ಗೆ. ಯಾರೋ ಒಬ್ಬರು ನಮ್ಮ ಸಿದ್ದಾಪುರದ ನಿವಾಸಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದು ನೋಡಿದೆ, ರಸ್ತೆ ಗುಂಡಿ ಬಿದ್ದಿದೆ, ಯಾವುದೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಅದಕ್ಕೆ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಕಮೆಂಟ್ ಹಾಕಿದ್ರು,
ಮಾನ್ಯ ಶಾಸಕರೇ, ನಿಮ್ಮದು ಕುರಿ ಪೂಜೆ, ಕಣ ಬರ್ತಡೇ, ನಿಮ್ಮ ಹರಕೆಗಳೆಲ್ಲ ಮುಗಿದ್ರೆ ದಯವಿಟ್ಟು ಸಿದ್ದಾಪುರದ ರಸ್ತೆಗಳ ಮೇಲೆ ಗುಂಡಿಯನ್ನು ಮುಚ್ಚ್ರಿ ಅಂತೇಳಿ ಯಾರೋ ಒಬ್ರು ನಮ್ಮ ಸ್ನೇಹಿತರು ಕಮೆಂಟ್ ಹಾಕಿದ್ದನ್ನು ನೋಡಿದೆ. ಇವತ್ತು ಜನತೆ ಅಭಿವೃದ್ಧಿ ಪರವಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ರಸ್ತೆ ಗುಂಡಿಗಳ ಬಗ್ಗೆನೇ ಇಡೀ ಸಿದ್ದಾಪುರದಲ್ಲಿ, ಇಡೀ ರಾಜ್ಯಾದ್ಯಂತ ಜನ ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ BPL ಕಾರ್ಡನ್ನು ತಂದಿತ್ತು. BPL ಕಾರ್ಡನ್ನು ತಂದ್ರೆ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ BPL ಕಾರ್ಡನ್ನು ರದ್ದು ಮಾಡುವಂಥ ಕೆಲಸ ಮಾಡ್ತಿದೆ. ನಮ್ಮ ಸಿದ್ದಾಪುರದಲ್ಲಿ 10,000ಕ್ಕಿಂತ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿ ಇವತ್ತು ತಹಸೀಲ್ದಾರಿಗೆ ಇವತ್ತು ಆದೇಶ ಬಂದಿದೆ. ನಮ್ಮ ಬಡವರಿಗೆ, ತಾಯಂದ್ರಿಗೆ, ವಿಧವಾ ತಾಯಂದ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲ ವೇತನಗಳಂತಂದ್ರೆ ಇವತ್ತು ಸರ್ಕಾರ ಅಂತಹ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನಗಳನ್ನು ಅಂತಹ ಸರ್ಕಾರದ ಯೋಜನೆಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಸರ್ಕಾರ ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ, ಹಿಂದೂ ವಿರೋಧಿ ಧೋರಣೆಯನ್ನು ಮಾಡ್ತಾ, ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರಗಳ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ, ಜನರಲ್ಲಿ ಜಾತಿ ಗಣತಿ ಅಂತೇಳಿ ಜಾತಿ ಹೆಸರಲ್ಲಿ ಜನರನ್ನು ಒಡೆಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ನಿಜವಾಗೂ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಜಾತಿ ಗಣತಿ ಅಲ್ಲ, ಗುಂಡಿಗಳ ಗಣತಿಯನ್ನು ಮಾಡಬೇಕು. ಮಾನ್ಯ ಶಾಸಕರಲ್ಲಿ ನಾವು ಇವತ್ತು ಆಗ್ರಹ ಮಾಡ್ತೀವಿ, ಸಿದ್ದಾಪುರ ಶಾಸಕರಲ್ಲಿ ದಯವಿಟ್ಟು ನೀವು 2.5 ವರ್ಷದಿಂದ ನಿಮ್ಮ ಕೆಲಸದ ಕಾರ್ಯವೈಖರಿಯನ್ನು ನೋಡಿದ್ದೀವಿ. ಶಾಸಕರು ಸಿದ್ದಾಪುರದಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ತಕ್ಷಣಕ್ಕೆ ಶಾಸಕರು ಎಚ್ಚೆತ್ತುಕೊಂಡು ಜನರಿಗೆ ನರಕ ಕೂಪವಾಗಿರುವಂಥ ಗುಂಡಿಗಳ ಮುಚ್ಚುವಂಥ ಕೆಲಸವನ್ನು ಮಾನ್ಯ ಶಾಸಕರುಗಳು ಮಾಡಬೇಕು. ತಕ್ಷಣಕ್ಕೆ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡದೇ ಇದ್ದರೆ, ಸರ್ಕಾರ ರಸ್ತೆ ಗುಂಡಿಗಳನ್ನ ಮುಚ್ಚುವಂಥ ಕೆಲಸವನ್ನು ಮಾಡದೇ ಇದ್ದರೆ, ರಾಜ್ಯದ ಜನ ಇದೇ ರಸ್ತೆ ಗುಂಡಿಗಳನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿ ನಿಮಗೆ ತಕ್ಕಷ್ಟು ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ನಾನು ಇವತ್ತಿನ ಪ್ರತಿಭಟನೆ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವರ್ಷ ಸುಮಾರು ಕಳೀತಾ ಹೋಯಿತು. ಕಾಂಗ್ರೆಸ್ಸಿನ ಹನಿಮೂನ್ ಪೀರಿಯಡ್ ಮುಗೀತು ಅಂತ ಹೇಳಬೇಕು. ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಏನು ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಎಲ್ಲರಿಗೂ ನಿಶ್ಚಯ ಆಗಿದೆ. ಗ್ಯಾರಂಟಿ ಕೊಡ್ತೀನಿ ಅಂದ್ಕೊಂಡು ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣು ಹಾಕೊಂಡು ಬಂದಿರುವಂಥ ಸರ್ಕಾರ ಇವತ್ತು ಏನು ಮಾಡ್ತಿದೆ ಅನ್ನುವಂಥದ್ದು ನಿಮ್ಮ ಕಣ್ಣೆದುರಿ ಇದೆ. ಇದು ಸಿದ್ದಾಪುರ ತಾಲೂಕಿನಲ್ಲಿ ಗುಂಡಿ ಬಿದ್ದಿರೋದ್ರಲ್ಲ, ಬೆಂಗಳೂರಿಂದ ಪ್ರಾರಂಭ ಆಗಿ ಯಾವುದೇ ಒಂದು ಹಳ್ಳಿಗೆ ಹೋದ್ರೂ ಕೂಡ ಇದೇ ಪರಿಸ್ಥಿತಿ. ನಾವು ಮಾರಿಕಾಂಬಾ ದೇವಾಲಯದ ಎದುರು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ದಸರಾ ಹಬ್ಬ ಬಂದಿದೆ. ನಾವೆಲ್ಲರೂ ಕೂಡ ತಾಯಿ ಮಾರಿಕಾಂಬೆಯ ಜಗನ್ಮಾತೆಯ ಪೂಜೆಗೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಓಡಾಡುವಂಥ ಸ್ಥಳ. ಈ ಸ್ಥಳದಲ್ಲೂ ಕೂಡ ಗುಂಡಿ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಇಲಾಖೆಯ ಯೋಗ್ಯತೆ ಏನು ಅಂತದ್ದು ಜಗಜ್ಜಾಹೀರಾಗಿದೆ. ಎಷ್ಟು ಜನ ಆಕ್ಸಿಡೆಂಟ್ ಮಾಡ್ಕೊಂಡು ಗುಂಡಿಯಲ್ಲಿ ಬಿದ್ದೆದ್ದು ಹೋದ್ರು ಅವರೇ ಎತ್ಕೊಂಡು ಹೋಗ್ತಾರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ನನಗೆ ಗೊತ್ತಿರೋ ಹಾಗೆ ಸುರೇಶ್ ಅಂಬಿಗ ಎನ್ನುವಂಥ ಒಬ್ಬ ಯುವಕ ಕೋರ್ಟ್ ಎದುರಿಗೆ ಬಿದ್ದುಕೊಂಡು ಕೋಮಾ ಸ್ಥಿತಿಗೆ ಹೋಗ್ಕೊಂಡು ಇವತ್ತಿಗೆ 3 ತಿಂಗಳಾಯಿತು ಹಾಸಿಗೆ ಮೇಲೆ ಬಿದ್ದುಕೊಂಡಿದ್ದಾನೆ. ಅವನ ಮನೆ ಖರ್ಚನ್ನು ಭರಿಸೋರು ಯಾರು ಎನ್ನುವಂಥದ್ದು ವಿಷಯ. ಇದು ಒಂದು ಸುರೇಶನ್ ಮನೆ ಕಥೆ ಅಲ್ಲ. ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಯಾರ್ಯಾರು ಗುಂಡಿಗೆ ಬಿದ್ದುಕೊಂಡು ಹೋಗಿದ್ದಾರೋ ಅವ್ರು ಯಾರು ಇಲಾಖೆಯನ್ನು ಬೈತಾ ಇಲ್ಲ, ಸರ್ಕಾರಕ್ಕೆ ಬೈತಾ ಇಲ್ಲ, ಅವ್ರು ಗ್ರಾಚಾರ ಅಂದ್ಕೊಂಡು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ನೇರವಾದ ಹೊಣೆ ಕಾಂಗ್ರೆಸ್ ಸರ್ಕಾರ. 2,000 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ, ಫ್ರೀ ಕರೆಂಟ್ ಕೊಡ್ತೀವಿ ಎನ್ನುವಂಥದ್ದು ಹೇಳ್ಕೊಂಡು ಬಂದಂಥ ಸರ್ಕಾರ ಎಷ್ಟು ತಿಂಗಳು ಫ್ರೀ ಕೊಡ್ತೋ ಗೊತ್ತಿಲ್ಲ, ಆದರೆ ಜನರಿಗೆ ಅನುಭವಿಸ್ಲಿಕ್ಕೆ ಹಚ್ಚಿದೆ. ಈ ಕಾರಣದಿಂದ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಈ ಮಳೆ ಇದ್ರೂ ಕೂಡ ಈಗ ನಾವು ಆಗ್ರಹಿಸ್ತಾ ಇರೋದು ಕ್ಷೇತ್ರದ ಶಾಸಕರಿಗೆ ಒಂದೇ, ಇಡೀ ತಾಲೂಕಿನಾದ್ಯಂತ ಬಿದ್ದಂಥ ಗುಂಡಿಗಳನ್ನು ಮುಚ್ಚಿರಿ ಮೊದಲೇ, ನಂತರ ಅಭಿವೃದ್ಧಿ ಮಾಡೋದು ಕಡೆಗೆ. ನೀವು ಸುಮ್ಮನೆ ಇಲಾಖೆಗಳಿಗೆ ಹೋಗ್ಕೊಂಡು ಕೇಳಬೇಕು. ಜೂನ್ ಜುಲೈ ತಿಂಗಳ ತನಕ ಹೋದ ವರ್ಷದ ಮೇಂಟೆನೆನ್ಸ್ ಇರುವಂಥದ್ದು ಯಾವ್ದು ರಸ್ತೆಯಲ್ಲೂ ಕೂಡ ರಸ್ತೆ ಸೈಡ್ ಸೌಸಿಟ್ಟಿಲ್ಲ. ಈ ರಸ್ತೆ ದುರವಸ್ಥೆಗೆ ಕಾರಣ ಸೈಡ್ ಅಡ್ಡದಂಡೆ ಹೊಡಿತಿದ್ರು ಪ್ರತಿ ವರ್ಷ. ಈ ವರ್ಷ ಒಂದು ಸೈಡ್ ಅಡ್ಡದಂಡೆ ಹೊಡಿಲಿಲ್ಲ. ಕಾರಣ ರಸ್ತೆ ಮೇಲೆ ನೀರು ಬಂತು. ಇಲಾಖೆಯವ್ರಿಗೆ ಕೂಡ ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಗುಂಡಿ ತುಂಬಬೇಕು ಅಂತ ಹೇಳಿದ್ರೆ ಅದ್ರ ಮೊದಲು ಏನು ನಿರ್ವಹಣೆ ಮಾಡಿದಿರಿ ಅಂತ ಹೇಳಿ ಈಗ ಹೇಳ್ತಾ ಇದ್ದೀವಿ. ಈಗ ಹೊಸ ಗುತ್ತಿಗೆದಾರಿ ಯಾರೋ ಒಬ್ರು ಬರ್ತಾರಲ್ಲ, ಅವ್ರ ಕೈಲಿ ತುಂಬಿಸ್ರಿ, ಅಡ್ಡದಂಡೆ ಹೊಡೆದ್ರಿ, ಸೈಡ್ ತಂದು ಸೌರ್ಸ್ರಿ. ನಮ್ಮ ಸರ್ಕಾರ ಇದ್ದಾಗ ಇದನ್ನೆಲ್ಲ ಮಾಡೋದಿಲ್ಲ ಆಗಿದ್ವಾ? ಕೇವಲ 2 ವರ್ಷಗಳ ಹಿಂದೆ ಸರ್ಕಾರ ಯಾವ ರೀತಿ ನಡ್ಕೊಂಡಿತ್ತು, ಈಗ 2 ವರ್ಷಗಳ ನಂತರ ಯಾವ ರೀತಿ ಸರ್ಕಾರ ನಡ್ಕೊಂಡು ಬರ್ತಾ ಇದೆ, ಇದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕಾಗಿತ್ತು, ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿತ್ತು. ಸಾರ್ವಜನಿಕರಿಗೆ ಒಂದೇ ಒಂದು ಕರೆ ಕೊಡ್ತೀವಿ ನಾವು, ಇದು ನಮ್ಮ ಜವಾಬ್ದಾರಿ ಅಲ್ಲ. ವಿರೋಧಿ ಪಕ್ಷವಾಗಿ ನಾವೇನು ಮಾಡಬೇಕು ಮಾಡ್ತೀವಿ. ಹಳ್ಳಿಯಲ್ಲಿ ಗುಂಡಿಯಲ್ಲಿ ಗಿಡಗಳನ್ನು ನೆಡ್ರಿ, ಅವಾಗ ಅಧಿಕಾರದಲ್ಲಿ ಇರೋರಿಗೆ ಗೊತ್ತಾಗತ್ತೆ. ಊರುಗಳಲ್ಲಿ ಗುಂಡಿಗಳಲ್ಲಿ ಗಿಡಗಳನ್ನು ನೆಡ್ರಿ, ಅವಾಗ ಅವ್ರಿಗೆ ಪರಿಸ್ಥಿತಿ ಏನು ಗೊತ್ತಾಗತ್ತೆ. ನೀವು ಅನುಭವಿಸೋದು ಆಸ್ಪತ್ರೆಗೆ ಹೋಗೋದಲ್ಲ, ಇದಕ್ಕೆ ಕಾರಣೀಭೂತರಾದವ್ರನ್ನ ಅದು ಅವರಿಗೆ ಗಮನಕ್ಕೆ ತರಬೇಕು ಅಂದ್ರೆ ಗಿಡ ನೆಡುವ ಕಾರ್ಯಕ್ರಮ ಮುದ್ದಾಂ ಮಾಡಲೇಬೇಕಾಗಿರುವಂಥದ್ದು ಎನ್ನುವಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಕೂಡ ಧನ್ಯವಾದ. ಭಾರತ್ ಮಾತಾ ಕಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.